ಗೋಕಾಕ್ ಜನನೂ ಸಪೋರ್ಟ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಅದೇ ಕಾಲಕ್ಕೆ ಗೋಕಾಕ್ ಆಗೋಮಂದು ಬೈಲ್ ಜನನೂ ಸಪೋರ್ಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮೂಲ ಎಲ್ಲರ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ ಚಿಕ್ಕದಾಯ್ತಂದ್ರೆ ಒಳ್ಳೆಯ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ. ಸ್ವಲ್ಪ ಸರ್ಕಾರದ ಮೇಲೆ ಹೆವಿ ಬರ್ಡನ್ ಆಗ್ಬೋದು ಆರ್ಥಿಕವಾಗಿ. ಬಟ್ ಅದು ಆರ್ಥಿಕವಾಗಿ ತಮ್ಮ ಕಾಲದ ನಿಂತು ಅಂದ್ರೆ ಸಬಲ ಆದ್ರಪ್ಪ ಅಂತಂದ್ರೆ ಸರ್ಕಾರಗಳು ಆರಾಮಾಗಿ ಓಡ್ಕೊಂಡು ಹೋಗ್ತಾ ಇರ್ತಾವೆ. ಯಾಕಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಯದಪ್ಪ ಅಂತಂದ್ರೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರವನ್ನು ಎಲ್ಲದಕ್ಕೂ ರಾಜ್ಯ ಸರ್ಕಾರ ನೋಡ್ತಾ ಇಡುವಂಥ ಒಂದು ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟದ ನಮ್ಮಲ್ಲ. ಹೀಗಾಗಿ ನಾವೆಲ್ಲರೂ ಏನು ಡೆವಲಪ್ ಆಗೋದು ಸರ್ಕಾರ ಕೇಳುವಂಥದ್ದು. ಅದು ಆಗದ ಆಯಾ ಕ್ಷೇತ್ರಗಳು ಜಿಲ್ಲೆಗಳನ್ನ ಡೆವಲಪ್ಮೆಂಟ್ ಆಗುವಂಥದ್ದು, ಅವ್ರ ಕಾರಣವ್ರು ನಿಲ್ಲುವಂಥದ್ದು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲಿ ಜನ ಅಲ್ಲೇ ವರ್ಕ್ ಮಾಡಿಸ್ಕೊಳ್ಳುವಂಥದ್ದು ಇವು ಬೆಳಿಬೇಕಾಗಿದೆ. ಅಂದಾಗ ಆಯಾ ಜಿಲ್ಲೆ ಜನ ಅಲ್ಲೇ ಮಾಡೋದ್ರಿಂದಾಗಿ ಆ ಜಿಲ್ಲೆಯ ಒಂದು ಸಂಪತ್ತೆಲ್ಲ ಡೆವಲಪ್ ಆಗುವಂಥದ್ದು ಮತ್ತು ಏನು ಮಾಡಬೇಕು ಅನ್ನೋಂಥ ಹೊಸ ಒಂದು ವ್ಯವಸ್ಥೆನೇ ಬರಬೇಕಾಗಿದೆ ರೀ. ನಿಶ್ಚಿತ ಸತ್ಯನದ ಗಾಂಧೀಜಿಯವರು ಹೇಳಿದಂತಹ ಚಿಕ್ಕ ಆಡಳಿತ ಅಂದರೆ ಪಂಚಾಯತಿ ಮಟ್ಟದ ಆಡಳಿತಗಳು ಸ್ವತಂತ್ರವಾಗಿ ನಿಂತು ಅವು ತಾವು ದುಡಿದು ಗಳಿಸಿ ಉಳಿಸುವುದನ್ನು ಸರ್ಕಾರ ಕೊಟ್ಟು, ಅಂದರೆ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಕೊಟ್ಟ ಈ ದೇಶವನ್ನು ರಿಚ್ ಮಾಡುವಂಥ ಎಲ್ಲ ಸಾಹಿತ್ಯಗಳು ಈ ಡಿಸೆಂಟ್ರಲೈಸ್ ಪವರ್ದಲ್ಲಿದೆ. ಈ ಜಗದ ಇನ್ನೇನು ದೇಶಗಳು ನೋಡ್ರಿ ನಾವು ಎಲ್ಲ ಸಣ್ಣ ದೇಶಗಳಿದಾವೆ, ಅಭಿವೃದ್ಧಿ ಸಾಕಷ್ಟು ಆಗಿದ್ದಾವೆ. ಇದು ನಮ್ದು ಏನಪ್ಪ ಜನಸಂಖ್ಯೆ ಭಾಳ ದೊಡ್ಡದು ಮತ್ತು ಭೂಮಿಯೂ ದೊಡ್ಡದು. ಹೀಗಾಗಿ ನಾವು ದೊಡ್ಡ ಕೇಂದ್ರ ಕೂತ್ಕೊಂಡು ನಮ್ಮಲ್ಲಿ ಡೆವಲಪ್ಮೆಂಟು ನಾವು ಮಾಡ್ಕೊಳ್ಳಿಲ್ಲ. ಅದೇ ಕಾಲಕ್ಕೆ ನಮ್ಮಲ್ಲಿ ಇಂಡಸ್ಟ್ರಿಗಳು ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ನಮ್ಮ ಜನಸಂಖ್ಯೆ ಮಟ್ಟದಲ್ಲ ಇಲ್ಲ, ಬೆಳೆದಿಲ್ಲ. MSME ಅಂತೀವಿ ನಾವು, ಸಣ್ಣ ಒಂದು ಉದ್ಯಮಿಗಳು ಅವು ಬೆಳೆಯೋದಿಲ್ಲ. ಯಾಕೆಂದ್ರೆ ನಾವು ಯಾವ್ಯಾವುದಕ್ಕೂ ಬೆಳೆದು ಬಿಟ್ಟಿವಿ. ನಾವು ಜನ ಬಹಳ, ಆದರೆ ನಾವು ಆದಷ್ಟು ಅಮೇರಿಕಾ ಮತ್ತು ಇಂಗ್ಲೆಂಡ್ ಅಂದ್ರೆ ಯುರೋಪದ ಎಕನಾಮಿಕ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ನಾವು ಸೋತಿದ್ದೀವಿ. ಅದಕ್ಕೆ ಗಾಂಧೀಜಿಯವರು ಹಾಕಿದಂಥ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ತಂದ್ರೆ ಅದು ಆಗಬೇಕಾದ್ರೆ ಸಣ್ಣ